ಕಣೋ, ಅದೆಲ್ಲ ಹಳೆ ಕಾಲಕ್ಕೆ ಮುಗ್ದೋಯ್ತು. ಓಹ್ ಗೊತ್ತಾಯ್ತು ಜಿ, ಹಳೆ ಕಾಲದ ಇಂಜಿನ್ಗೆ ಆಯುಸ್ ಜಾಸ್ತಿ, ಈಗಿನ ಕಾಲದ ಇಂಜಿನ್ಗೆ ಆಯುಸ್ ಜಾಸ್ತಿ ಇಲ್ಲ ಅಲ್ವಾ? ಇದಿಷ್ಟು ಕನಕಾಭಿಷೇಕದ ಕತೆ. ಇದಿಷ್ಟೇ ಅಪ್ಪ ನನಗೆ ಗೊತ್ತಿರೋದು. ಅಜಯ್ ಸಾಕು ಸಾಕು, ಇನ್ನು ಉಳಿದಿದ್ದಲ್ಲ ನಾವು ಗೂಗಲಲ್ಲಿ ಚೆಕ್ ಮಾಡ್ಕೋತೀವಿ. ಇವನೊಬ್ಬ ಅರ್ಧ ಇಂಗ್ಲೀಷು ಅರ್ಧ ಕನ್ನಡ, ಅದೇನು ಮಾತಾಡ್ತಾನೆ ಅನ್ನೋದು ಗೊತ್ತಾಗೋದಿಲ್ಲ. ಪುಂಡು, ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಕಣ. ಹೃದಯ ತುಂಬಿ ಬರುತ್ತೆ. ನನ್ನ ಜೀವನದಲ್ಲಿ ಇಂಥ ಸಂದರ್ಭ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ ಕಣೋ. ಕೊನೆಗೂ ಆ ದೇವರು ಇದನ್ನೆಲ್ಲ ನಿಮ್ಮ ಮೂಲಕ ಆಗೋ ಥರ ಮಾಡಿಬಿಟ್ಟ. ಸಾಕು ಕಣೋ, ಸಾಕು. ನನಗಿನ್ನೇನು ಬೇಡ, ಸಂತೋಷದಿಂದ ಹೋಗ್ಬಿಡ್ತೀನಿ. ನೀನೆಲ್ಲ ಹೋಗ್ತೀಯ? ನಮ್ಮನ್ನೆಲ್ಲ ಕಳಿಸಿದ ಮೇಲೆ ತಾನೆ ನೀನು ಹೋಗೋದು. ಅಜ್ಜಿ ಯಾಕೆ ಹಾಗೆಲ್ಲ ಮಾತಾಡ್ತೀರಾ? ಇನ್ನು ತುಂಬ ವರ್ಷ ನೀವು ನಮ್ಮ ಜೊತೆಗೆ ಇರಬೇಕು. ನನಗೂ ಆಸೆ ಇದೆ ಕಣೋ, ಆದರೆ ಈ ದೇಹ ಸಾಥ್ ಕೊಡ್ಬೇಕಲ್ಲ. ಎಲ್ಲದಕ್ಕೂ ಆ ದೇವರ ಆಶೀರ್ವಾದ ಬೇಡವೇನೋ? ಇರುತ್ತೆ ಅಜ್ಜಿ, ನಮ್ಮೆಲ್ಲರ ಪ್ರೀತಿ ಇರುತ್ತೆ ಅಂದರೆ ದೇವರ ಆಶೀರ್ವಾದನೂ ಇರುತ್ತೆ. ನೀವು ನಮ್ಮೆಲ್ಲರಿಗಿಂತ ಸ್ಟ್ರಾಂಗ್ ಆಗಿದ್ದೀರಾ. ನೋಡ್ತಾ ಇರಿ, ನನ್ನ ಮಗನೂ ನೋಡ್ತೀರಾ ನೀವು. ಆಯ್ತಪ್ಪ, ಈ ಆಮೆ ಥರ 150 ವರ್ಷ ಬದುಕ್ತೀನಿ. ಸಮಾಧಾನನಾ? ತಥಾಸ್ತು. ಕರೆಕ್ಟಾಗಿ ಹೇಳಿದ್ರೆ ಪುರೋಹಿತ್ರೆ.